ಮಾಡ್ತೀವಿ. ಯಾಕೆಂದ್ರೆ ಎಚ್ಚರಿಕೆ ಕೊಡುವಂಥದ್ದೇನಿಲ್ಲ. ಈಗ ಅವ್ರಿಗಾಗ್ಲೇ ನೋಡ್ರಿ, ಅವರು ಕೂಡ 4 ಬಾರಿ ಗೆದ್ದಿರೋಂಥವ್ರು, ಅವರು ತಿಳುವಳಿಕೆ ಇರುವಂಥವ್ರು. ಈಗ ಮೊದಲೆಲ್ಲ ನೋಡಿ, ಈಗ DC ಬ್ಯಾಂಕ್ ಉಪಾಧ್ಯಕ್ಷರಾಗಿದ್ರು, ಅದಕ್ಕೆ ಕಾರಣಕರ್ತರು ಯಾರು? ಡೈರೆಕ್ಟರ್ ಆಗಿದ್ರು, ಅದಕ್ಕೆ ಕಾರಣಕರ್ತರು ಯಾರು? ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಬಂದಾಗಲೂ ಕೂಡ ರಾಜಣ್ಣವರು, ಪರಮೇಶ್ ಸಾಹೇಬರು ಇಬ್ರು ಕೂಡ ಅವರ ಒಂದು ಹೆಗಲ್ ಮೇಲೆ ಇಟ್ಕೊಂಡು ಅವ್ರಿಗೆ ಟಿಕೆಟ್ ಅನ್ನ ಕೊಡಿಸಿ ಖುದ್ದಾಗಿ ಅವರೇ ನಿಂತ್ಕೊಂಡು ಎಲ್ಲ ಗೆಲ್ಲಿಸಿದ್ದಾರೆ. ಅವರೇ ಒಂದು ಗೆದ್ದಾದ್ಮೇಲೂ ಕೂಡ ಒಂದು ಬಾಲಾಜಿ ಚೌಟ್ರಿನಲ್ಲಿ ಹೇಳಿದ್ದಾರೆ, ನನಗೆ ನಮ್ಮ ಸಮಾಜದವ್ರು ಓಟ್ ಹಾಕ್ಲಿಲ್ಲ, ಹಾಕಿದವರೆಲ್ಲ ಅಹಿಂದ ಓಟು ಅಂತ. ಇವನ್ನೆಲ್ಲ ನಾವು ತಿಳ್ಕೋಬೇಕು. ಇಷ್ಟೆಲ್ಲ ಮನಗಂಡು, ಯಾಕೆಂದ್ರೆ ಇವತ್ತು ರಾಜಣ್ಣವರು ಒಬ್ಬರನ್ನಿಬ್ಬರು ಬೆಳೆಸಿಲ್ಲ, ಎಲ್ಲಾ ತರದಲ್ಲೂ. ಹಿಂದೆ ಮಲ್ಸಂದ್ರ ಡೈರಿ ಅಧ್ಯಕ್ಷ ಆಗಿದ್ದ ಚಂದ್ರಶೇಖರ್ ಅವ್ರನ್ನು ಕೂಡ ರಾಜಣ್ಣರೇ ಮಾಡಿದ್ದು. ಈ ತರ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಸಮಾನತೆಯನ್ನ ತಂದಿರೋರು ರಾಜಣ್ಣವರು. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ರಾಜಣ್ಣವ್ರನ್ನ ತೇಜವನ್ನೇ ಮಾಡೋದನ್ನ ನಾವು ಇಷ್ಟಪಡಲ್ಲ. ಇದು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ಅವ್ರನ್ನ ಮನವಿ ಮಾಡ್ಕೊಂತ ಇದ್ದೀವಿ. ತೀರ್ಮಾನನ ನಾಳೆ ಒಂದು ಸಭೆ ಕರೀತಾ ಇದ್ದೀವಿ. ಸಭೆ ತಗೊಂಡು ತೀರ್ಮಾನ ಮಾಡಿ ಮುಂದಿನ ನಾವು ಏನು ನಿಲುವನ್ನ ವ್ಯಕ್ತಪಡಿಸ್ತೀವಿ. ಸರಿಯಾಗ್ಬೋದು, ಅವ್ರು ಸರಿಯಾಗ್ಲಿ ಅನ್ನೋದು ನಮ್ಮ ಆಶಯ. ಅದ್ರ ಮಧ್ಯೆ ಈ ತರದ ಸಂಘರ್ಷಗಳು ಆಗ್ಬಾರ್ದು. ಅಂತಹ ಸಂಘರ್ಷ ನಿಲ್ಲಿಸಬೇಕು ಅನ್ನೋದನ್ನ ನಾವು ಎಲ್ಲ ಒಕ್ಕೂಟದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ. ಮತ್ತೆ ಅವರ ಅಭಿಮಾನಿಗಳು KN ರಾಜಣ್ಣ ಅವರು 50 ವರ್ಷಗಳ ಕಾಲ ಏನು ಜನರ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಇಡೀ ಎಲ್ಲ ಸಮಾಜದ ಬಡವರ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ರು ಅಂತ ಒಬ್ಬ ಸಹಕಾರಿ ಧುರೀಣರನ್ನ, ಹಾಗೆ ಮತ್ತೆ ಹೋಮ್ ಮಿನಿಸ್ಟರ್ ಅಂತ ಪರಮೇಶ್ವರ್ ಅವ್ರನ್ನ ಪದೇ ಪದೇ ಪತ್ರಿಕೆಯಲ್ಲಿ ಮತ್ತೆ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ತೇಜಾವಧೆ ಮಾಡುವಂಥದ್ದು, ಅವಹೇಳನವಾಗಿ ಮಾತಾಡುವಂಥದ್ದು, ಆ ಥರದ ಪದಗಳನ್ನ ಬಳಸೋದ್ರ ಮೂಲಕ ಅವ್ರನ್ನ ತೇಜಾವಧೆ ಮಾಡ್ತಿರೋಂಥದ್ದು, ಇದು ನಿಜಕ್ಕೂ ಕೂಡ ಪರಮೇಶ್ವರ್ನ ಅಥವಾ ರಾಜಣ್ಣ ಅವ್ರನ್ನ ತೇಜಾವಧೆ ಮಾಡ್ತಾವ್ರೆ ಅನ್ನಂಗೆ ನಾವ್ ಯಾರು ಭಾವಿಸಲ್ಲ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಏನಿದ್ದಾರೆ ಇವ್ರನ್ನ ತೇಜಾವಧೆ ಮಾಡ್ತಾ ಇರೋಂಥ ಮನಸ್ಥಿತಿ ಇದು ಅಂತ ಹೇಳಿ ನಾವು ಅವ್ರನ್ನ ಭಾವಿಸ್ಬೇಕಾಗುತ್ತೆ. ಇವತ್ತ ಅವರೇ ಹೇಳ್ದಂಗೆ ಗುಬ್ಬಿಲಿ ಏನು SC ST OBCಗಳು ಅವ್ರನ್ನ ಕೈ ಹಿಡಿದು ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಅವರು ಪಕ್ಷಾಂತರ ಮಾಡಬೇಕಾದ್ರೆ ರಾಜಣ್ಣವ್ರ ಮನೆಯಲ್ಲೇ ಫಸ್ಟ್ ಅವ್ರು ಹೋಗಿ ಮಾತಾಡಿ ಕಾಂಗ್ರೆಸ್ ಸೇರಿದ್ದು. ಅವತ್ತ ರಾಜಣ್ಣ ಅವರು ಇವ್ರ ಬೆಂಬಲಕ್ಕೆ ನಿಂತಿದ್ರಿಂದಲೇ ಇವರಿಗೆ ಸೀಟ್ ಕೊಟ್ಟಿದ್ದು, ಮತ್ತೆ ಚುನಾವಣೆಯಲ್ಲಿ ಗೆಲುವಾಗಿರೋದು. ಗುಬ್ಬಿಲಿ ಬಹುತೇಕ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲ ಇದ್ದಾರೆ. ಆದ್ರೆ ಚುನಾವಣೆಗಳಲ್ಲಿ ಏನು 10 ಜನ ಡೈರೆಕ್ಟರ್ ಇದ್ರೆ 10 ಜನನು ಒಂದೇ ಸರಿ ಮಾಡಕ್ ಆಗಲ್ಲ. ಮತ್ತೆ ಈ ಜಿಲ್ಲೆಯಲ್ಲಿ ಷಡಾಕ್ಷರಿ ಅವರಿದ್ದಾರೆ, ಅವರು ಒಂದು ಭೂ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ, ರಾಜಣ್ಣ ಸಚಿವರಾಗಿದ್ದಾರೆ, ಪರಮೇಶ್ವರ್ ಸಚಿವರಾಗಿದ್ದಾರೆ, ಜಯಚಂದ್ರ ಅವ್ರಿಗೂ ಕೂಡ ಅವಕಾಶ ಇದೆ. ಎಲ್ಲ ಒಂದ್ ಕಡೆ ಒಬ್ಬ MLA ಮತ್ತೆ ಒಕ್ಕೂಟ ಹುಟ್ಟಲಿಂದ ದಲಿತರು ಯಾರನ್ನು ಅಧ್ಯಕ್ಷರಾಗಿಲ್ಲ. ಆ ಕಾರಣಕ್ಕೆ ಆಗ್ಲಿನ ಕಾರಣಕ್ಕೆ ಒಂದು CM ಅವರೆಲ್ಲ ಮನ ಒಲಿಸಿ ಎಲ್ಲರೂ ಸೇರಿ ಮಾಡಿದ. ಇದು ಎಲ್ಲರೂ ಸೇರಿ ಮಾಡಿರೋಂಥದ್ನ ರಾಜಣ್ಣ ಒಬ್ಬರನ್ನೇ ಬಿಟ್ಟು ತೋರಿಸಿ ರಾಜಣ್ಣ ಒಬ್ಬರನ್ನ, ಪರಮೇಶ್ವರನ ತೇಜೋವಧೆ ಮಾಡೋಂಥದ್ದು ಖಂಡನೀಯ. ಮತ್ತೆ ಇಂಥ ಚಾಳನೆ ಮುಂದುವರಿಸಿದ್ರೆ ನಾವೇನೋ ಅವರೇ ಒಂದು ಪಕ್ಷದವರು ಎಲ್ಲ ಸರಿಯಾಗ್ತಾರೆ, ಮುಂದಿನ ದಿನದಲ್ಲಿ ಯಾವ್ದೋ ಒಂದು ಅಧಿಕಾರ ಸಿಗ್ಲಿದ್ದಾಗ ಬೇಸರ ಆಗೋದು ಸಾಮಾನ್ಯ, ಮಾತುಗಳು ಬರೋಂಥದ್ದು ಸರ್ವೇ ಸಾಮಾನ್ಯ. ಎಲ್ಲ ಒಂದಾಗ್ತಾರೆ, ಏನೋ ಒಂದು ಇದು ಬರುತ್ತೆ, ಅವಕಾಶ ವಂಚಿತರಾದಾಗ ಒಂದು ಪದ ಬಳಕೆ ಇರುತ್ತೆ ಅಂತ ನೋಡಿದ್ರೆ ಅದನ್ನ ಬಿಟ್ಬಿಟ್ಟು ಪದೇ ಪದೇ ಅವರು ಅದೇ ವಾಗ್ದಾಳಿ ಮಾಡ್ತಾ ಏನು ಇದ್ದಕ್ಕಿಳಿಯ ರೀತಿ ಆಡ್ತಾವ್ರೆ. ಅದು ಮುಂದೊಂದು ದಿನ ಅವ್ರಿಗೆ ಮಾರ್ಕ್ ಆಗುತ್ತೆ. ಯಾವಾಗ ರಾಜಣ್ಣವ್ರನ್ನ ನಿಂದೆ ಮಾಡ್ತಾ ಹೋಗ್ತಾರೆ ಅವಾಗ ಅವ್ರು ಕರ್ನಾಟಕ ತಾನೇ ಕಡಿಗೆ ಹೋಗ್ತಾರೆ ಅಂತ ಹೇಳಿ ಹೇಳ್ತಾ, ಮತ್ತೆ ಅವರು ಇದನ್ನ ಸರಿಪಡಿಸ್ಕೋಬೇಕು, ಸರಿಪಡಿಸ್ಕೊಂಡಿದ್ರೆ ಮುಂದಿನ ದಿನದಲ್ಲಿ ಇದಕ್ಕೆ ಬೆಲೆ ತರಬೇಕಾಗುತ್ತೆ ಅಂತ ಹೇಳಿ ಮತ್ತೆ ಅವರು ಈ ಒಂದು ಒಕ್ಕೂಟನೇ ಒಂದರಲ್ಲೇ ಯಾವುದೋ ಒಂದು ಸಮುದಾಯನ ದೂರ ಇಕ್ಕವ್ರೆ ನಂಗೆ ಬಿಂಬಿಸ್ತಾರೆ. ಅದು ಸುಳ್ಳು. ರಾಜಣ್ಣ ಅವರು ಎಲ್ಲ ಸಮುದಾಯದವ್ರನ್ನು ರಾಜಕೀಯವಾಗಿ ಅಧಿಕಾರ ತರಂತ ಕೆಲಸನ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಹೊಂದಿಸ್ತೀರಿ. ಅವ್ರು ಒತ್ತಾಯ ಮಾಡಿದ್ದಿದೆ ಎಲ್ಲರ ಆ ಕೈ ತಪ್ಪಿದ ಮೇಲೆ ಮಾತಾಡಿದ್ ಬಿಟ್ರೆ, ಮೊದಲು ವಾಸಣ್ಣ ನಾನು ಎಡಗೈ ಸಮುದಾಯದವರು ಒಬ್ಬರು ನಾಮಿನಿ ಮಾಡಿ ಒಬ್ಬನ ಅಧ್ಯಕ್ಷರು ಮಾಡಿ ಅಂತ ಹೇಳಿ ಅದ್ ಮಾಡ್ದಲೇ ಇದ್ರೆ ಅದನ್ನ ಅವರು ಹೇಳ್ಬೋದಾಯ್ತು. ಇವತ್ತ ಅನೇಕ ಜಡ್ಪಿ ಮೆಂಬರ್ಗಳನ್ನು ಮಾಡ್ಬೋದಾಯ್ತು ಅಲ್ಲಿ. ಮತ್ತೆ ಎಡಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಅಂತದೆ. ರಾಜಣ್ಣ ಅವರು ಯಾವತ್ತೂ DCC ಬ್ಯಾಂಕ್ ಅಲ್ಲಿ ಕೆಂಚಮಾರಯ್ಯವ್ರನ್ನ ನಾಮಿನಿ ಮಾಡಿ DCC ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ರು 2 ಬಾರಿ. ಅದೇ ತರತ್ತ ಅವ್ರು ಯಾವ್ದಾರ ಮಾಡಿರೋದು ಹೇಳ್ಬೇಕಲ್ಲ. ಆ ಕೈ ತಪ್ಪಿದಾಗ ಯಾವ್ದೋ ಸಮುದಾಯ ಎತ್ಕಟ್ಟ ಅಂತ ಭಾವನೆ ಅಲ್ಲ. ಆ ಸಮುದಾಯಕ್ಕೆ ಸಹಾಯ ಮಾಡಬೇಕು ಅನ್ನೋದು ಹೃದಯದಲ್ಲಿ ಇರ್ಬೇಕು, ಅವಕಾಶ ಸಿಕ್ತಂಗ್ ಮಾಡ್ಬೇಕು.